ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ 4 ಎಕ್ಸ್ಟ್ರಾ ಬಿಟ್ಬಿಟ್ಟಿದೋ ನೋಡಿ ಎಷ್ಟು ಕಡಿಮೆ ನೀರು ಹೊಡಿತಾ ಇದೆ ಅಂದ್ಬಿಟ್ಟು. ಎಷ್ಟು ಕಂಟಿನ್ಯೂ ಬರ್ತದ ಸಣ್ಣ ಹೋಯ್ತದೆ, ಫುಲ್ ಸಣ್ಣ ಆಗ್ಬಿಟ್ಟು ಒಂದು ಬೆಳಗ್ಗೆ ಹತ್ರ ಆಗ್ಬಿಡ್ತದೆ. ನಮ್ಮ ರೈತರು ಇದೇ ಭೂಮಿ ತಾಯಿಯಿಂದ ದುಡ್ಡನ್ನು ದುಡಿದು ಮತ್ತೆ ಇದೇ ಭೂಮಿ ತಾಯಿಗೆ ದುಡ್ಡನ್ನು ಹಾಕ್ತಾರೆ. ನಮ್ಮ ರೈತರ ಕಷ್ಟ ಕೇಳುವವರು ಯಾರೂ ಇಲ್ಲ. ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲೊಬ್ರು ರೈತರದು 3.5 4 ಲಕ್ಷ ಖರ್ಚಾಗಿದೆ. ಏನಕ್ಕೆ 3.5 4 ಲಕ್ಷ ಖರ್ಚಾಗಿದೆ ಅಂದ್ಬಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಮೋಟ್ರ್ ಇದೆ. ಆನ್ ಮಾಡೋಣ. ಕರೆಂಟ್ ಇದೆ, 20 ಆಂಪ್ಸ್ ತಗೋತಾ ಇದೆ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿರೋದು 600 ಅಡಿ. ಇದ್ರ ಒಳಗಡೆ ಮೋಟ್ರು ಬಿಟ್ಟಿರೋದು 450 ಅಡಿ, 3 HP 25 ಸ್ಟೇಜು. ನೀರು ಎಷ್ಟು ಕಡಿಮೆ ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು. ಸ್ಟಾರ್ಟಿಂಗು ಫ್ರೆಝರಾಗಿ ಹೊಡೆಯುತ್ತೆ ನೀರು, ಆನಂತರ ನೀರು ಅರ್ಧಕ್ಕೆ ಬರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ಬೋರ್ವೆಲ್ ನೀರು ಎಷ್ಟು ಕಡಿಮೆ ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ನೀವು. ಮೋಟ್ರಿಂದ ನೀರು ಈ ತೊಟ್ಟಿಗೆ ತುಂಬಿಕೊಂಡು ಸುಮಾರು 2 ಎಕರೆ ತೋಟಕ್ಕೆ ಇದೇ ನೀರನ್ನ ಮೇಂಟೈನ್ ಮಾಡ್ತಾರೆ. ಈ ರೈತರು ವ್ಯವಸಾಯ ಮಾಡಿರೋದು ರೇಷ್ಮೆ ಕಡ್ಡಿಗಳು ಮಾತ್ರ. ಇವಾಗ ರೀಸೆಂಟಾಗಿ ರೀಬೋರು ಮತ್ತು 2 ಹೊಸ ಬೋರ್ವೆಲ್ ಹಾಕ್ಸಿದ್ದಾರೆ. ರೀಬೋರು ಮಾಡಿಸಿದ್ದಾರೆ ಒಂದು ಬೋರ್ವೆಲ್ನ. ತೋರಿಸ್ತೀನಿ. ಎಲ್ಲ ಬೋರ್ವೆಲ್ ಹತ್ರ ಹೋಗಿ ಎಷ್ಟು ಖರ್ಚಾಗಿದೆ ಅಂದರೆ 3.5 4 ಲಕ್ಷ ಖರ್ಚಾಗಿದೆ. ನೋಡ್ಬೋದು ನೀರು ಎಷ್ಟು ಫ್ರೆಝರಾಗಿ ಬರುತ್ತೆ ಅಂದ್ಬಿಟ್ಟು. ಇಷ್ಟೇ ನೀರು ಬಂದಿದ್ದಿದ್ರೆ ಈ ತೊಟ್ಟಿ 8ರಿಂದ 10 ಅವರಲ್ಲಿ ತುಂಬೋಗೋದು. ಆದರೆ ಇಷ್ಟೇ ಫ್ರೆಝರಾಗಿ ನೀರು ಬರಲ್ಲ. 1 ಅವರ್ ಆದಮೇಲೆ ಅರ್ಧ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಬೋರ್ವೆಲ್ ತೋರಿಸ್ತಾ ಇದ್ದೀನಲ್ವಾ, ಈ ಬೋರ್ವೆಲಲ್ಲಿ ಮೊದಲು 6 HP 10 ಸ್ಟೇಜ್ ಬಿಟ್ಟಿದ್ದೋ 440 ಅಡಿ. ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ 4 ಎಕ್ಸ್ಟ್ರಾ ಬಿಟ್ಬಿಟ್ಟಿದ್ದೋ ನೋಡಿ ಎಷ್ಟು ಕಡಿಮೆ ನೀರು ಹೊಡಿತಾ ಇದೆ ಅಂದ್ಬಿಟ್ಟು. ಎಷ್ಟು ಕಂಟಿನ್ಯೂ ಬರ್ತದ ಸಣ್ಣ ಹೋಯ್ತದೆ, ಫುಲ್ ಸಣ್ಣ ಆಗ್ಬಿಟ್ಟು ಒಂದು ಬೆಳಗ್ಗೆ ಹತ್ರ ಆಗ್ಬಿಡ್ತದೆ. ಅದಕ್ಕೆ ಈ ಬೋರ್ವೆಲಲ್ಲಿ 3 HP 30 ಸ್ಟೇಜು 550 ಅಡಿ ಬಿಡ್ತಾ ಇರೋದು. ಒಂದು ಸ್ಟೇಜ್ ಬಂದ್ಬಿಟ್ಟು 20 ಅಡಿ ಕೆಲಸ ಮಾಡುತ್ತೆ, 30 ಸ್ಟೇಜ್ಗೆ 600 ಅಡಿ ಕೆಲಸ ಮಾಡೋಂಗಾಗುತ್ತೆ. ಅದಕ್ಕೆ 50 ಅಡಿ ಕಮ್ಮಿ ಪೈಪ್ನ ತಂದು ಬಿಡ್ತಾ ಇದ್ದೀವಿ. ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ ಜಾಸ್ತಿ ಲೆಂತ್ ಬಿಟ್ಬಿಟ್ರೆ ಈ ರೀತಿ ನೀರು ಕಡಿಮೆ ತೆಗಿಯೋ ಚಾನ್ಸ್ 100% ಇರುತ್ತೆ. ಕೆಲವೊಬ್ಬರು ಹೇಳ್ಬೋದು ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ ಜಾಸ್ತಿ ಲೆಂತ್ ಬಿಟ್ರೂ ನೀರು ಓಡ್ತಾ ಇದೆ ಅಂದ್ಬಿಟ್ಟು. ಇದೇ ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಮೋಟ್ರನ್ನ ಬಿಟ್ಟಿದ್ದೀವಿ. ನೀರು ಈ ಕಡೆ ಪೈಪಲ್ಲಿ ಬರ್ತಾ ಇರೋದು 3 HP 30 ಸ್ಟೇಜು 550 ಅಡಿ ಬಿಟ್ಟಿರೋದು. ಆ ಕಡೆ ಪೈಪಲ್ಲಿ ಬರ್ತಾ ಇರೋದು 450 ಅಡಿ ಬಿಟ್ಟಿರೋದು 3 HP 25 ಸ್ಟೇಜು. ಮೊದಲು ನೋಡ್ಬೋದು ಎಷ್ಟು ಫ್ರೆಝರಾಗಿ ನೀರು ಬರ್ತಾಯಿತ್ತು, ಇವಾಗ ಎಷ್ಟು ಕಡಿಮೆ ಆಗಿದೆ ಅಂದ್ಬಿಟ್ಟು. ಎಲ್ಲೆಲ್ಲಿ ಡ್ರಿಲ್ಲಿಂಗ್ ಮಾಡಿಸಿದ್ದಾರೆ, ಯಾವ ಬೋರ್ವೆಲ್ ರೀಬೋರ್ ಮಾಡಿಸಿದ್ದಾರೆ, ಯಾವುದು ಹೊಸ ಬೋರ್ವೆಲ್ ಹಾಕ್ಸಿದ್ದಾರೆ ಬನ್ನಿ ನೋಡ್ಕೊಬರೋಣ. ಈ ಬೋರ್ವೆಲ್ಲು ಹೊಸ ಡ್ರಿಲ್ಲಿಂಗ್ ಮಾಡಿಸಿರೋದು 600 ಅಡಿ. ಈ ಬೋರ್ವೆಲಲ್ಲಿ 450 ಅಡಿ 3 HP 25 ಸ್ಟೇಜ್ ಬಿಟ್ಟಿರೋದು. ನೀರು ಇಷ್ಟು ಫ್ರೆಝರಾಗಿ ಹೊಡಿತಾ ಇದೆ. ಇಲ್ಲೊಂದು ಬೋರ್ವೆಲ್ಲು ರೀಬೋರ್ ಮಾಡಿಸಿರೋದು, ಬನ್ನಿ ತೋರಿಸ್ತೀನಿ. ಈ ಬೋರ್ವೆಲ್ಲು ಮುಂಚೆ 300 ಅಡಿಯಿಂದ ಈ ತೋಟಕ್ಕೆಲ್ಲ ಮೇಂಟೈನ್ ಮಾಡ್ತಾಯಿತ್ತು ನೀರು. ಇವಾಗ ಬೇಸಿಗೆಗಾಲದಲ್ಲಿ ಫುಲ್ಲು ಡ್ರೈ ಆಗಿದೆ. ಇದರಲ್ಲಿ ಒಂದು ಎಳೆ ಇದೆ ಅಂದ್ಬಿಟ್ಟು ರೀಬೋರ್ ಮಾಡಿಸಿದ್ದಾರೆ 800 ಅಡಿ. ಒಂದು ಡ್ರಾಪ್ ನೀರು ಜಾಸ್ತಿ ಆಗಲಿಲ್ಲ. ಮಳೆಗಾಲದಲ್ಲಿ ಈ ಮೋಟ್ರು ನೀರು ತೆಗೀಲಿ ಅಂದ್ಬಿಟ್ಟು ಮೋಟ್ರನ್ನ ಎತ್ತಿಸಿಲ್ಲ. ಮತ್ತೊಂದು ಬೋರ್ವೆಲ್ ತೋರಿಸ್ತೀನಿ. ಇದು 3 ವರ್ಷದ ಹಳೆ ಬೋರ್ವೆಲ್ಲು. ಈ ಬೋರ್ವೆಲಲ್ಲೂ ಫುಲ್ಲು ನೀರು ಡ್ರೈ ಆದಮೇಲೆ ಹೊಸ್ದಾಗಿ 2 ಪಾಯಿಂಟ್ ಹಾಕ್ಸಿದ್ದಾರೆ, ಒಂದು ರೀಬೋರ್ ಮಾಡಿಸಿದ್ದಾರೆ. ಆದರೂ ಈ ಜಮೀನಲ್ಲಿ ನೀರು ಸಿಕ್ಕಿಲ್ಲ. ಈ ಬೋರ್ವೆಲಲ್ಲಿ 6 HP 10 ಸ್ಟೇಜು 300 ಅಡಿ ಬಿಟ್ಟಿದ್ದೋ ನೀರು ಫುಲ್ ಫ್ರೆಝರಾಗಿ ಹೊಡಿತಾ ಇತ್ತು. ಆದರೆ ಮೇಲ್ಗಡೆ ತಗೊಂಡೋಗಿ ಬಿಟ್ಟ ಮೇಲೆ ನೀರು ಫ್ರೆಝರ್ ಡೌನ್ ಆಯಿತು. ಯಾಕಂದರೆ ಮೋಟ್ರ್ ಪಂಪ್ ಕೆಪಾಸಿಟಿಯಿಂದ ಜಾಸ್ತಿ ಲೆಂತ್ ಬಿಟ್ಟಿರೋ ಕಾರಣಕ್ಕೆ. ಬೋರ್ವೆಲ್ ಒಳಗಡೆ ಒಂದು ಸಣ್ಣದೊಂದು ಕಲ್ಲು ಬಿಡ್ತೀನಿ, ನೋಡ್ಬೋದು ಎಷ್ಟು ಹೊತ್ತು ಆದಮೇಲೆ ನೀರಿಗೆ ಹೋಗಿ ಬೀಳುತ್ತೆ ಅಂದ್ಬಿಟ್ಟು.
ಬೋರ್ವೆಲ್ ಒಳಗಡೆ ಕಲ್ಲು ಬಿಟ್ಟಾದಮೇಲೆ ಸುಮಾರು 15 ಸೆಕೆಂಡ್ಗಳಾಯಿತು ನೀರಿಗೆ ಹೋಗಿ ಕಲ್ಲು ಟಚ್ ಆಗುವುದಕ್ಕೆ. ಹಾಗಾದರೆ ಲೆಕ್ಕ ಹಾಕಿ ಎಷ್ಟು ಅಡಿಗಳು ಆಯಿತು ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ. ಮತ್ತೊಂದು ಬೋರ್ವೆಲ್ ತೋರಿಸ್ತೀನಿ. 420 ಅಡಿ ಡ್ರಿಲ್ಲಿಂಗ್ ಮಾಡಿಸಿರೋದು, ಒಂದು ಡ್ರಾಪು ನೀರು ಬರಲಿಲ್ಲ. ನಮ್ಮ ರೈತರು ಇದೇ ಭೂಮಿ ತಾಯಿಯಿಂದ ದುಡ್ಡನ್ನು ದುಡಿದು ಮತ್ತೆ ಇದೇ ಭೂಮಿ ತಾಯಿಗೆ ದುಡ್ಡನ್ನು ಹಾಕ್ತಾರೆ. ನಮ್ಮ ರೈತರ ಕಷ್ಟ ಕೇಳುವವರು ಯಾರೂ ಇಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಮ್ಮ ರೈತರಿಗೆಲ್ಲರಿಗೂ ಶೇರ್ ಮಾಡಿ.